ಬಿಸಿ ರೋಡ್ನಲ್ಲಿ ರ್ಯಾಲಿಗೆ ಅನುಮತಿ ನೀಡಬಾರದು ಎಂಬುದಿಲ್ಲ. ಶಾಂತಿಯುತವಾಗಿ ರ್ಯಾಲಿ ಮಾಡೋದಕ್ಕೆ ಅವಕಾಶವನ್ನ ನೀಡುತ್ತೇವೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಬಿಸಿ ರೋಡ್ನಲ್ಲಿ ರ್ಯಾಲಿಗೆ ಅನುಮತಿ ನೀಡಬಾರದು ಎಂಬುದಿಲ್ಲ. ಶಾಂತಿಯುತವಾಗಿ ಸಮಾಧಾನದಿಂದ ರ್ಯಾಲಿ ಮಾಡೋದಕ್ಕೆ ಅವಕಾಶವನ್ನ ನೀಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಯಾವ ರೀತಿ ರ್ಯಾಲಿ ಮಾಡುತ್ತಾರೆ ಎಂಬುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂದು ಮುಸ್ಲಿಮರ ಹಬ್ಬ ಇದೆ, ರ್ಯಾಲಿಗೆ ಅವಕಾಶ ನೀಡಬಾರದು, ಹೇಗೆ ಅನುಮತಿ ನೀಡಬೇಕೆಂದು ಪೊಲೀಸರು ನಿರ್ಧರಿಸುತ್ತಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಪರ್ಮಿಷನ್ ಕೊಡಬಾರದು ಅಂತ ಏನಿಲ್ಲ. ಈಗ ಮೆರವಣಿಗೆ ಮಾಡೋದಕ್ಕೆ, ಶಾಂತಿಯುತವಾಗಿ ಮೆರವಣಿಗೆ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು. ಅವ್ರ ಹಬ್ಬ ಇವತ್ತು, ಪ್ರೊಫೆಟ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ, ಮಿಲಾದ್ ಕಾರ್ಯಕ್ರಮ ಮಾಡ್ತಾರೆ. ಅದನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಏನಿಲ್ಲ. ಆದರೆ ಯಾವ ರೀತಿ ಮಾಡಬೇಕು, ಪೊಲೀಸ್ ಪರ್ಮಿಷನ್ ತಗೊಂಡು ಮಾಡ್ತಕ್ಕಂಥದ್ದಕ್ಕೆ ಅದರಲ್ಲಿ ಏನಾದರೂ ಉಲ್ಲಂಘನೆ ಆಗಿದ್ರೆ ಖಂಡಿತ ಕ್ರಮ ತಗೊಳ್ಳೋಣ. ಆದರೆ ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ, ನಾವೇ ಅದಕ್ಕೇನು ಹೋಗೋದಿಲ್ಲ. ಖಂಡಿತ ಪೊಲೀಸರು ತೀರ್ಮಾನ. ಯಾರೇ ತಪ್ಪು ಮಾಡಿದ್ರೂ ನಾವು ಕ್ರಮ ಕೈಗೊಳ್ತೇವೆ. ದಕ್ಷಿಣ ಕನ್ನಡ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ನಾವು ನೋಡಲ್ಲ. ತಪ್ಪು ಮಾಡೋರು ಎಲ್ಲಾ ಪಕ್ಷದಲ್ಲಿಯೂ ಇರುತ್ತಾರೆ. ಕೋಮು ಗಲಭೆಗೆ ಪ್ರಚೋದನೆ ನೀಡುವ ಪಕ್ಷ ಬಿಜೆಪಿ ಪಕ್ಷ. ಕೋಮು ಗಲಭೆಯೇ ಬಿಜೆಪಿಯವರ ಅಜೆಂಡಾ ಆಗಿದೆ. ಶಾಂತಿ ಕಾಪಾಡುವುದೇ ಕಾಂಗ್ರೆಸ್ನ ಅಜೆಂಡಾ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿಯೂ ಯಾರೇ ತಪ್ಪು ಮಾಡಿದ್ರೂ ಕೂಡ ಕ್ರಮವನ್ನ ಕೈಗೊಳ್ತೀವಿ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಕ್ರಮ ತಗೊಳ್ತೀವಿ. ಅವ್ರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ನಾವು ನೋಡೋದಿಲ್ಲ. ನಾಗಮಂಗಲದಲ್ಲಿ ಅಲ್ಲಿ ಕೆಲವು ನಮ್ಮ ಪಕ್ಷದವರು ಕೂಡ ಇದ್ದಾರೆ. ಅದನ್ನೆಲ್ಲ ಹಿಂದೆ ಮುಂದೆ ನೋಡೋಕೆ ಹೋಗಲಿಲ್ಲ. ಕೂಡಲೇ ಕ್ರಮ ತಗೊಂಡಿದ್ದೀವಿ ಅಲ್ವಾ. ತಪ್ಪು ಮಾಡೋರು ಎಲ್ಲ ಪಕ್ಷದಲ್ಲೂ ಇರ್ತಾರೆ, ಎಲ್ಲ ಜನಾಂಗದಲ್ಲೂ ಇರ್ತಾರೆ. ಅಂಥವ್ರ ಮೇಲೆ ಕಾನೂನಿನ ಕ್ರಮ ಆದಾಗ ಮಾತ್ರನೇ ಜನರಿಗೆ ವಿಶ್ವಾಸ ಬರುವಂಥದ್ದು. ನಮ್ಮ ಸರ್ಕಾರ ಇವತ್ತು ಯಾವುದೇ ಪಕ್ಷಪಾತ ಮಾಡಲ್ಲ. ಯಾರು ಈ ಕೋಮು ಗಲಭೆಯನ್ನು ಹೆಚ್ಚು ಅದಕ್ಕೆ ಒತ್ತು ಕೊಡುವಂಥದ್ದು ಮತ್ತು ಪ್ರಚೋದನೆ ಕೊಡುವಂಥ ಪಕ್ಷ ಯಾವುದು ಇವತ್ತು ಈ ದೇಶದಲ್ಲಿ, ಅದು ಭಾರತೀಯ ಜನತಾ ಪಾರ್ಟಿ. ಅದು ಅವ್ರ ಅಜೆಂಡಾ. ಅದು ನಮ್ಮ ಅಜೆಂಡಾ ಅದಲ್ಲ. ನಮ್ಮ ಅಜೆಂಡಾ ಏನು, ಇಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ತಪ್ಪು ಮಾಡಿದ ಮೇಲೆ ಕ್ರಮ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದು ಯಾರೇ ತಪ್ಪು ಮಾಡಿರಲಿ, ನಮ್ಮವರೇ ಮಾಡಿರಲಿ, ಇನ್ನೊಬ್ಬರೇ ಮಾಡಿರಲಿ, ತಪ್ಪು ಮಾಡಿದ್ದು ತಪ್ಪೇ, ಅಂಥವ್ರ ಮೇಲೆ ಕ್ರಮ ಆಗಬೇಕು. ನಾಗಮಂಗಲ ಬಳಿಕ ಮಂಗಳೂರಿನಲ್ಲಿಯೂ ಗಲಾಟೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಪ್ಯಾಲಿಸ್ತೀನ್ ಧ್ವಜವನ್ನ ಹಾರಿಸಿರುವಂತಹ ಘಟನೆ ನಡೆದಿದೆ. ರಾಜ್ಯದಲ್ಲಿ ಕೋಮು ಗಲಭೆಗೆ ರಾಜ್ಯ ಸರ್ಕಾರವೇ ಕಾರಣ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದು, ಪಿಎಫ್ಐ ಭಯೋತ್ಪಾದಕರಿಗೆ ಬಲ ಸಿಕ್ಕಂತೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಿರೋದು, ಕಾಂಗ್ರೆಸ್ ಇರೋದ್ರಿಂದ ನಮ್ಮನ್ನ ಯಾರೂ ಏನೂ ಮಾಡಲ್ಲ. ದೇಶ ವಿರೋಧಿ ಶಕ್ತಿಗಳಿಗೆ ರಾಜ್ಯದಲ್ಲಿ ಭಯವೇ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾಗಮಂಗಲ ಘಟನೆ ಆದಮೇಲೆ ಇವತ್ತು ಮಂಗಳೂರಲ್ಲೂ ಕೂಡ ದೊಡ್ಡ ರೀತಿಯಾದಂಥ ಒಂದು ಗಲಭೆ, ಕೋಮು ಗಲಭೆ ಆಗ್ತಾ ಇದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಕಾರಲ್ಲಿ ರಾಜಾರೋಷವಾಗಿ ಹೋಗ್ತಾ ಇರೋವಂಥದ್ದು, ಘೋಷಣೆ ಕೂಗ್ತಾ ಇರೋವಂಥದ್ದು ನೋಡ್ತಾ ಇದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ, ಈ PFI ಅವರಿಗೆ ಏನು ಭಯನೇ ಇಲ್ಲ. ಅವ್ರಿಗೆ ಅನ್ಸ್ಬಿಟ್ಟಿದೆ, ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲಕ್ಕಿದ್ದಾರೆ, ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಮುಖ್ಯ, ಕಾಂಗ್ರೆಸ್ ಅವರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯ ಹೊರತೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವರಿಗೆ ಕಿಂಚತ್ತೂ ಕಾಳಜಿ ಇಲ್ಲ. ಈ ನಾಗಮಂಗಲ ಘಟನೆ ಆದಮೇಲೆ ಇವತ್ತು ಮಂಗಳೂರಲ್ಲೂ ಕೂಡ ದೊಡ್ಡ ರೀತಿಯಾದಂಥ ಒಂದು ಗಲಭೆ, ಕೋಮು ಗಲಭೆ ಆಗ್ತಾ ಇದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು, ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಓಡಾಟ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಆರೋಪಿಗಳ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, BNS 196-61B ಅಡಿಯಲ್ಲಿ ಪ್ರಕರಣವನ್ನ ಪೊಲೀಸರು ದಾಖಲಿಸಿದ್ದಾರೆ. ಪ್ಯಾಲೆಸ್ತೀನ್ ಧ್ವಜ, ಬೈಕ್ಗಳನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿನ್ನೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದವು. ಹಿಂದೂ ಸಂಘಟನೆಗಳ ಪ್ರತಿಭಟನೆ ಹಿನ್ನೆಲೆ ಆರೋಪಿಗಳನ್ನು ಕೂಡ
ಬಂಧಿಸಲಾಗಿದೆ. ಒಟ್ಟಾರೆಯಾಗಿ ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಓಡಾಟವನ್ನ ನಡೆಸಿದಂತವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಅವರು ಹಿಡಿದುಕೊಂಡಿದ್ದಂತಹ ಧ್ವಜ, ಬೈಕ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.